ಯಶ್ ತಾಯಿ ನಿರ್ಮಾಣದ ಕೊತ್ತಲವಾಡಿ ಡೈರೆಕ್ಟರ್ ವಿರುದ್ಧ ದೂರು. ರಾಮನಗರ ಗ್ರಾಮಾಂತರ ಠಾಣೆಗೆ ದೂರನ್ನ ನೀಡಿದ್ದಾರೆ ಕಲಾವಿದನಿಗೆ ಪೇಮೆಂಟ್ ನೀಡದೆ ವಂಚಿಸಿದ್ರ ಡೈರೆಕ್ಟರ್. ಕೊತ್ತಲವಾಡಿ ಸಿನಿಮಾ ನಿರ್ದೇಶಕನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಯಶ್ ತಾಯಿ ನಿರ್ಮಾಣದ ಕೊತ್ತಲವಾಡಿ ಡೈರೆಕ್ಟರ್ ವಿರುದ್ಧ ಇದೀಗ ದೂರನ್ನ ದಾಖಲು ಮಾಡಿದ್ದಾರೆ ಕಲಾವಿದ. ರಾಮನಗರ ಗ್ರಾಮಾಂತರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ನನಗೆ ಸಂಭಾವನೆ ಕೊಟ್ಟಿಲ್ಲ, ಕಲಾವಿದನಿಗೆ ಪೇಮೆಂಟ್ ನೀಡದೆ ವಂಚಿಸಿದ್ರ ಡೈರೆಕ್ಟರ್. ಕೊತ್ತಲವಾಡಿ ಸಿನಿಮಾ ನಿರ್ದೇಶಕರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ನಿರ್ದೇಶಕ ಶ್ರೀರಾಜ್ ವಿರುದ್ಧ ಸಹನಟ ಮಹೇಶ್ ದೂರನ್ನ ಕೊಟ್ಟಿದ್ದಾರೆ. ನಿರ್ದೇಶಕರ ಮೂಲಕವೇ ಸಿನಿಮಾದಲ್ಲಿ ನಟನೆಯನ್ನ ನಾನು ಮಾಡಿದ್ದೆ, ಸಂಭಾವನೆಯನ್ನ ಕೂಡ ಅವರೇ ನೀಡೋದಾಗಿ ತಿಳಿಸಿದ್ರು. ಈಗ ಸಿನಿಮಾ ಪೂರ್ಣಗೊಂಡ ಬಳಿಕ ಸಂಭಾವನೆಯನ್ನ ನೀಡಿಲ್ಲ. ನಿರ್ದೇಶಕ ಶ್ರೀರಾಜ್ 1.5 ಲಕ್ಷ ಸಂಭಾವನೆಯನ್ನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕೇಳಿದ್ರೆ ಕೊಟ್ಟಿದ್ದೇನೆ ಅಂತ ಹೇಳಿ ಸುಳ್ಳನ್ನ ಹೇಳ್ತಾ ಇದ್ದಾರೆ, ವಂಚಿಸ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಕೊತ್ತಲವಾಡಿ ಸಿನಿಮಾ ಟೀಮ್ ವಿರುದ್ಧ ಕಾನೂನು ಹೋರಾಟಕ್ಕೆ ಇದೀಗ ಮುಂದಾಗಿದ್ದಾರೆ ಕಲಾವಿದ. ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಸಂಭಾವನೆಯನ್ನ ಕೂಡ ಕೊಡದೆ ಮೋಸವನ್ನ ಮಾಡಿದ್ದಾರೆ. ನಿರ್ದೇಶಕರ ಮೂಲಕವೇ ನಾನು ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ದೆ, ಬಟ್ ಆದ್ರೆ ಯಾವುದೇ ಪ್ರಯೋಜನಗಳಾಗಿಲ್ಲ, ನಮಗೆ ಕೊಡಬೇಕಾದಂತಹ ಸಂಭಾವನೆಯನ್ನ ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿ ಇದೀಗ ದೂರನ್ನ ದಾಖಲು ಮಾಡಿದ್ದಾರೆ. ಕೊತ್ತಲವಾಡಿ ಸಿನಿಮಾ ನಿರ್ದೇಶಕರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಕಲಾವಿದ. ಇದು ನಾವು ಸಿನಿಮಾ ಶೂಟಿಂಗ್ ಮಾಡುವಾಗ ತೆಗೆದಿದ್ದಂಥ ಫೋಟೋ, ಯಾಕೆಂದರೆ ನಾವು ಸಿನಿಮಾದಲ್ಲಿ ಅವ್ರು ನೇರವಾಗಿ ಅವರೇ ಕಾಂಟ್ಯಾಕ್ಟ್. ಸರ್, ನಾನು ಯಾರ ವಿರುದ್ಧ ಅನ್ನೋದಕ್ಕೋಸ್ಕರ ಹೇಳಬೇಕು ಅಂತಂದರೆ, ಈಗ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿರೋ ತಲಗಟ್ಪುರದಲ್ಲಿ ನಾನು ಹೋಗಿ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೆ. ಹಾಗಾಗಿ ಇಷ್ಟು ದಾಲೆ 4-5 ದಿನಗಳು ಗ್ಯಾಪ್ ಕೊಟ್ಟಿದ್ದೆ. ಯಾಕೆಂದರೆ ಈಗ ಪ್ರೊಡಕ್ಷನಿಂದಾಗಲಿ ನಿರ್ದೇಶಕರಾಗಲಿ ಕಾಲ್ ಮಾಡಿ ಏನೋ ಒಂದು ಸೆಟ್ಲ್ಮೆಂಟ್ ಮಾಡ್ಬೋದು, ನನಗೆ ಬರಬೇಕಾಗಿರೋ ನನಗಾಗಿರೋ ನ್ಯಾಯಕ್ಕೆ ನ್ಯಾಯ ಕೊಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಕಾಲ್ ಬರಲಿಲ್ಲ ಸರ್. ಹಾಗಾಗಿ ಅವರು ನನಗೆ ಅಲ್ಲಿ ಇನ್ಸ್ಪೆಕ್ಟರ್ ಸರ್ ಹೇಳಿದರು, ನೀವು ಕಾನೂನು ರೀತಿಯೇ ಹೋಗಬೇಕು ಅಂತ ಅಂದಿದ್ರು. ಹಾಗಾಗಿ ನಾನು ಕೂಡ ಈಗ ಇಲ್ಲಿ ಕಾನೂನು ರೀತಿ ಬಂದು ನಮ್ಮ ರಾಮನಗರ ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಸರ್, ನಾನು ನೇರವಾಗಿ ಡೈರೆಕ್ಟರ್ ವಿರುದ್ಧನೇ ಸರ್. ಯಾಕೆ ಅಂತಂದರೆ ಅವರು ನನ್ನ ಡೈರೆಕ್ಟ್ರು ಹೆಸರು ಶ್ರೀರಾಜ್ ಅಂತ, ಅವ್ರನ್ನೇ ಯಾಕೆ ಮೆನ್ಷನ್ ಮಾಡ್ತೀನಿ ಅಂತ ಅಂದರೆ, ಈ ಹಿಂದೆ ವಿಡಿಯೋದಲ್ಲಿ ಅವ್ರು ಹೇಳಿದರು, ಈ ಹೊಸ ಕಲಾವಿದರುಗಳು ದುಡ್ಡಿನ ಆಸೆಗೆ ದುರಾಸೆಗೋಸ್ಕರ ನಿರ್ಮಾಪಕರನ್ನ ನಿರ್ದೇಶಕರನ್ನ ರೋಡಿಗಳಿತಾರೆ ಅಂತ ಎಲ್ಲೋ ಸುಮಾರು ವಿಡಿಯೋದಲ್ಲೆಲ್ಲ ಹೇಳಿದ್ದಾರೆ, ನೀವು ಕೂಡ ನೋಡಿರ್ತೀರ. ಆದರೆ ನಮಗೆ ಯಾಕೆಂದರೆ ದುಡ್ಡು ಕೊಡದೇ ಅವರು ದುರಾಸೆ ಮತ್ತು ಮತ್ತೊಂದು ಮಗದೊಂದು ಅಂತ ಹೇಳಿ ನಮಗೆ ಬರಬೇಕಾದಂಥ ಅವಕಾಶಗಳನ್ನ ಕಿತ್ಕೋತಿದ್ದಾರೆ. ಯಾಕೆಂದರೆ ನಾವು ಕೂಡ 7-8 ವರ್ಷದಿಂದ ಶ್ರಮ ಬಿದ್ದಿದ್ದೀವಿ ಸರ್. ಇವ್ರು ಕೂಡ ಒಂದೇ ಒಂದು ಸ್ಟೇಟ್ಮೆಂಟು ಡ್ಯಾಮೇಜ್ ಆಗುತ್ತೆ ನಮಗೆ ಇಮೇಜ್ಗೆ. ನೆಕ್ಸ್ಟು ಯಾರೇ ಕರಿಬೇಕು ಅಂದರೂ ಇರಪ್ಪ ಅಂತ ಯೋಚನೆ ಮಾಡ್ತಾರೆ. ಹಂಗಾಗಿ ಈಗ ನಾನು ತಪ್ಪೊಪ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ ಸರ್. ಯಾಕೆಂದರೆ ಕೊಟ್ಟಿಲ್ದಿರೋದು ಕೊಟ್ಟಿಲ್ಲ ಅಂತೀವಿ, ಯಾರೂ ಕೂಡ ಮುಂದೆ ಬರೋಲ್ಲ. ನೀವು ನೋಡಿದ್ದೀರಾ, ಎಲ್ಲೂ ಕೂಡ ಕಲಾವಿದರು ಈ ಥರ ಕಂಪ್ಲೇಂಟ್ ಕೊಟ್ಟೋದಾಗಲಿ ಎಲ್ಲೋ 100ಕ್ಕೆ ಆಗಿರ್ಬೋದು, 1000ಕ್ಕೆ ಆಗಿರ್ಬೋದು, 100ಕ್ಕೆ ಬರೋಲ್ಲ. ಹಾಗಾಗಿ ನಾನಾದರೂ ಕೂಡ ಹೇಳಿ ಈ ಥರದ್ದೊಂದು ಅರಿವು ಆಗಲಿ, ಯಾಕೆಂದರೆ ಯಾರೂ ಸುಮ್ಮನೆ ಇರೋದು ಬೇಡ ಅಂತ, ಬರಬೇಕಾಗಿರೋದು ನ್ಯಾಯ.